주신 셈 이야기. I'm doing this for all of us. Whatever it takes. ಸ್ವಾಗತ. ಅದೇ ರೀತಿಗೆ ದ ಕಾರಾಟೆ ಕಿಡ್ ಅನ್ನೋ ಒಂದು ಅಫಿಷಿಯಲ್ ಟ್ರೈಲರ್ ಅಂತೂ ರಿಲೀಸ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಈ ಮೂವಿಯ ಒಂದು ಚೈನೀಸ್ ಮೂವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಅದೇ ರೀತಿಯಲ್ಲಿ ಈಗಾಗಲೇ ಒಂದು ಈ ಮೂವಿಯ ಒಂದು ಟ್ರೈಲರ್ 78 lakhs ವ್ಯೂಸ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಹಿಂದಿಯಲ್ಲಿ ಕೂಡ ಈ ಮೂವಿ ಒಂದು ರಿಲೀಸ್ ಆಗಿದೆ. ಅದೇ ರೀತಿಯಾಗಿ 1.3 ಒಂದು ಮೂಲಕ ವ್ಯೂಸ್ ಆಗಿದೆ ಅಂತಾರೆ. 1.3 lakhs ವ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂದರೆ ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ 25th ಟ್ರೆಂಡಿಂಗ್ನಲ್ಲಿ ಮೂಲಕ ಈ ಮೂವಿ ಒಂದು ಟ್ರೈಲರ್ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿನಲ್ಲಿ ಟ್ರೆಂಡ್ ನಡೀತಾ ಇದೆ ಅಂತ ಹೇಳ್ಬೋದು. ಹೆಚ್ಚಾಗಿ ಕರಾಟೆ ಕುಂಫು ಯಾಕಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಒಂದು ಈಗ ಹೆಚ್ಚಾಗಿ ಒಂದು ಸ್ಪೆಷಲ್ ಆಗಿ ಒಂದು ಚೈನೀಸ್ನವರ ಅದ್ಭುತವಾದ ಒಂದು ಕಲೆ ಅಂತಲೇ ಹೇಳ್ಬೋದು. ಆ ರೀತಿಯ ಒಂದು ಕಲೆಯನ್ನು ಯಾವ ರೀತಿಯಲ್ಲಿ ಒಂದು ಮೂವಿ ಮೂಲಕ ಒಂದು ತೋರಿಸಲಿಕ್ಕೆ ಆಗಿ ಆ ಮೂವಿಯ ಮೂಲಕ ಒಂದು ಜನರಿಗೆ ಒಂದು ಮೋಟಿವೇಶನ್ ಮೂಲಕ ಒಂದು ಎಕ್ಸ್ಪೆಕ್ಟ್ ಮಾಡುವುದಂತ ಮೂಲಕ ಒಂದು ತೋರಿಸಲಿಕ್ಕೆ ಹೊರಟಿದ್ದಾರೆ ದ ಕಾರಾಟೆ ಕಿಡ್ ಲೆಜೆಂಡ್ಸ್ ಅನ್ನೋ ಒಂದು ಮೂವಿಯ ಚಿತ್ರತಂಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೇಲ್ನೋಟಕ್ಕೆ ನೋಡಿದಾದ್ರೆ ಈಗ ಒಂದು ಹೆಚ್ಚಾಗಿ ಚೈನೀಸ್ ಮೂವಿ ಒಂದು ಅಷ್ಟರ ಮಟ್ಟಿಗೆ ಒಂದು ಹಿಟ್ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಮೊದಲೆಲ್ಲ ಹಿಂದಿನ ಮೂವಿಗಳಲ್ಲಿ ಕೂಡ ಒಂದು ಬಾಲಿವುಡ್ನ ಅದೇ ರೀತಿಯಾಗಿ ಇಂಡಿಯನ್ ಮೂವಿ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿನಲ್ಲಿ ರಿಲೀಸ್ ಆಗ್ತಾ ಇರಲಿಲ್ಲ ಅಂತಲೇ ಹೇಳೋದು. ಆದರೆ ಈಗ ಇಂಡಿಯಾದ ಮೂವಿ ಎಷ್ಟಾಗಿ ಒಂದು ರಿಲೀಸ್ ಆಗುವಂಥ ಒಂದು ಸಂದರ್ಭದಲ್ಲಿ ಚೈನೀಸ್ ಮೂವಿ ಯಾವ ಟೈಮ್ನಲ್ಲಿ ಬಂದಿತ್ತು, ಯಾವ ಟೈಮ್ನಲ್ಲಿ ಹೋಗಿತ್ತು ಅನ್ನೋ ಒಂದು ವಿಚಾರ ಕೂಡ ಕೆಲವರಿಗೂ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಸಂದರ್ಭದಲ್ಲಿ ಕೂಡ ಅಂಥದ್ದೇ ಒಂದು ಸಂದರ್ಶನ ಯಾಕಂದರೆ ಈ ಮೂವಿಯಲ್ಲಿ ಕೂಡ ನಡೆದಿದೆ ಅಂತಲೇ ಹೇಳ್ಬೋದು. ಖಂಡಿತವಾಗಿ ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಲೆಜೆಂಡ್ಸ್ ಒಂದು ಕಾರಾಟೆ ಕಿಡ್ ಅನ್ನೋ ಒಂದು ಟೈಟಲ್ಗೂ ಈ ಮೂವಿಗೂ ಯಾವ ಥರ ಒಂದು ಕನೆಕ್ಷನ್ ಇರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಚೈನೀಸ್ ಮೂಲಕ ಈಗಿನ ಹಿಂದಿನ ಮೂವಿಯ ಮೂಲಕ ಒಂದು ನೋಡೋದಾದರೆ ಖಂಡಿತವಾಗಿ ಯಾಕಂದರೆ ಒಂದು ಕರಾಟೆ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಫೇಮಸ್ ಆಗ್ತಾಯಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಕೂಡ ಒಂದು ಅದೇ ಮೂವಿಯ ಒಂದು ಪಾರ್ಟ್ ಸೆಕೆಂಡ್ ಮಾಡಲಿಕ್ಕೆ ಹೊರಟಿದ್ದಾರ ಅಥವಾ ಬೇರೆ ಟೈಪ್ನ ಒಂದು ಈ ಮೂವಿಯ ಒಂದು ಸ್ಟೋರಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಸುದ್ದಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ 25th ಮೂಲಕ ಒಂದು ಟ್ರೆಂಡಿಂಗ್ ಮೂಲಕ ನಡೀತಾದರೆ ಈ ಮೂವಿ ಒಂದು ಎಷ್ಟರ ಮಟ್ಟಿಗೆ ಒಂದು ಹೋಪ್ಸ್ ಇಟ್ಕೊಂಡು ಬರ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಅದಕ್ಕೋಸ್ಕರವೇ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಸೂಪರ್ ಡೂಪರ್ ಹಿಟ್ ಆಗಲಿಕ್ಕೆ ಹೊರಟಿದೆ ಅಂತ ಹೇಳ್ಬೋದು. ಯಾಕಂದರೆ ಇಂಡಿಯಾದಲ್ಲಿ ಈ ಮೂವಿ ಒಂದು ಅಷ್ಟರ ಮಟ್ಟಿಗೆ ಒಂದು ಹಿಟ್ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಕಲೆಕ್ಷನ್ ಕೂಡ ಈ ಮೂವಿ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಂಡಿಯಾದಲ್ಲಿ ಈಗಾಗಲೇ ಒಂದು ಎಷ್ಟೋ ಮೂವಿಗಳು ಕೂಡ ಎಷ್ಟೆಷ್ಟು ದೊಡ್ಡ ಮೂವಿಗಳು ಕೂಡ ಒಂದೊಂದು ವಾರಕ್ಕೆ ತಕ್ಕಂತೆ ಒಂದು ರಿಲೀಸ್ ಆಗಲಿಕ್ಕೆ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಮುಂಚೆಲ್ಲ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ರಿಲೀಸ್ ಆಗಲಿಕ್ಕೆ ಹೊರಟಿದ್ರೆ ಈಗ ಒಂದು ಅಷ್ಟರ ಮಟ್ಟಿಗೆ ಅಂತೂ ಖಂಡಿತವಾಗಿ ರಿಲೀಸ್ ಆಗಲಿಕ್ಕೆ ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ಆದರೂ ಕೂಡ ಈ ಮೂವಿ ಒಂದು ದೊಡ್ಡ ಮಟ್ಟಿನ ಹಿಟ್ನ ಜೊತೆಗೆ ಈ ಮೂವಿ ಒಂದು ಬರಲಿಕ್ಕೆ ಬಂದಿದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟಿನ ಒಂದು ಖುಷಿಯ ವಿಚಾರ ಅಂತ ಹೇಳೋದು ಒಂದು. ಏಕೆಂದರೆ ಈ ಮೂವಿ ಒಂದು ಟ್ರೈಲರ್ ನೋಡುವ ನಮಗೆ ಈಗಾಗಲೇ ಜಾಕಿ ಚಾನ್ ರವರ ಒಂದು ನೆನಪಾಗ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕೆಂದರೆ ಯಾವ ರೀತಿಯಲ್ಲಿ ಒಂದು ಕರಾಟೆ ಒಂದು ಕಿಡ್ಗಳ ಮೂಲಕ ಒಂದು ದೊಡ್ಡ ಮಟ್ಟಿನ ಒಂದು ಇವರು ಒಂದು ಫೇಮಸ್ ಆದಂಥ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಅಂಥದ್ದೇ ಒಂದು ಮೂವಿಯನ್ನು ಮತ್ತೊಂದು ಸಲ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಟೀಮ್ ಚಿತ್ರತಂಡ ಅಂತಲೇ ಹೇಳೋದು. ಯಾಕಂದರೆ ಮಾರ್ಷಲ್ ಆರ್ಟ್ಸ್ ಅನ್ನೋ ಒಂದು ಯಾವ ರೀತಿಯ ಒಂದು ಕಲೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಪುಣ್ಯವಂತರು ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ಆ ಒಂದು ಕಲೆ ಈಗಲೂ ಕೂಡ ಒಂದು ಜೀವಂತವಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಅದ್ಭುತವಾದ ಒಂದು ಕಲೆಗಳಲ್ಲಿ ಮಾರ್ಷಲ್ ಆರ್ಟ್ಸ್ ಕೂಡ ಒಂದು ಕಲೆ ಕೂಡ ಒಂದು ಅಂತಲೇ ಹೇಳೋದು. ಯಾಕಂದರೆ ಆ ಒಂದು ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಆ ಒಂದು ಅದ್ಭುತವಾದ ಒಂದು ಕಲೆ. ಯಾಕಂದರೆ ಸೆಲ್ಫ್ ಡಿಫೆನ್ಸ್ ಯಾವ ರೀತಿಯಲ್ಲಿ ಒಂದು ಮಾಡ್ಬೋದು. ಯಾಕಂದರೆ ಸೆಲ್ಫ್ ಡಿಫೆನ್ಸ್ ನಾವು ಯಾಕೆ ಕಲಿಬೇಕು, ಯಾಕೆಂದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಿಕ್ಕೆ ಯಾವ ರೀತಿಯ ನಾವು ಯಾಕಂದರೆ ಯಾವ ರೀತಿಯಲ್ಲಿ ನಾವು ಅನುಸರಿಸಿಕೊಳ್ಬೇಕು ಅನ್ನೋ ಒಂದು ವಿಚಾರವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ತೋರಿಸಿಕೊಟ್ಟಲಾಗಿದೆ ಅಂತ ನನ್ನ ಒಂದು ಕಲೆ ಅಂತ ಹೇಳಿದ್ರೆ ಮಾರ್ಷಲ್ ಆರ್ಟ್ಸ್ ಅಂತಲೇ ಹೇಳ್ಬೋದು. ಅದೇ ರೀತಿಯ ಮೂವಿಯನ್ನು ಮಾರ್ಷಲ್ ಆರ್ಟ್ಸ್ನ ಒಂದು ಸಣ್ಣ ಮೂಲಕ ಒಂದು ಕಲೆಯನ್ನು ತೋರಿಸಲಿಕ್ಕೆ ಹೊರಟಿದ್ದಾರೆ ದ ಕಾರಾಟೆ ಕಿಡ್ ಲೆಜೆಂಡ್ಸ್ ಅನ್ನೋ ಒಂದು ಅಫಿಷಿಯಲ್ ಟ್ರೈಲರ್ ಅಂತೂ ಈಗಾಗಲೇ ರಿಲೀಸ್ ಆಗಿದೆ. ಒಂದು ದೊಡ್ಡ ಮಟ್ಟಿನ ಒಂದು ವಿಶೇಷವಾದ ಈ ಒಂದು ಮೂವಿಗಳ ಮೂಲಕ ದೊಡ್ಡ ಮಟ್ಟಿನ ಎಕ್ಸ್ಪೆಕ್ಟ್ಗಳ ಮೂಲಕ 25
ಟ್ರೆಂಡಿಂಗ್ನಲ್ಲಿ ನಡೀತಿರುವಂಥ ಒಂದು ಈ ಮೂವಿ ಒಂದು ಟ್ರೈಲರ್ ಈಗಾಗಲೇ ಒಂದು ದೊಡ್ಡ ಮಟ್ಟಿನ ಸುದ್ದಿಯಲ್ಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಮೂವಿಯ ಮೂಲಕ ಎಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಈ ಒಂದು ಚಾನಲ್ನ ವಿಡಿಯೋದ ಮೂಲಕ ತಪ್ಪದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಕಮೆಂಟ್ ಕೂಡ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಅವರ್ ಟೀಮ್ ತಂಡಕ್ಕೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ಒಂದೇ ಮಾತ್ರ.